ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಿ ಮಧ್ಯಾಂತರಹಿತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡೋದಕ್ಕೆ ತಿರುಮಲದಲ್ಲಿ ಸಾಕಷ್ಟು ರೀತಿಯ ಟಿಕೆಟ್ಗಳಿದೆ. ಅದರಲ್ಲಿ ಕೆಲವೊಂದು ಲಕ್ಕಿ ಡಿಪ್ ಮೂಲಕ ಸೇವೆಗಳಾಗಿರ್ಬೋದು, ಹಾಗೆ 300 ರೂಪೀಸ್ ಟಿಕೆಟ್ ದರ್ಶನ ಆಗಿರ್ಬೋದು, ಅಂಗ ಪ್ರದಕ್ಷಿಣ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಆಗಿರ್ಬೋದು, ಹೀಗೆ ವಿವಿಧ ರೀತಿಯ ಟಿಕೆಟ್ಸ್ಗಳಿದೆ. ಇಷ್ಟೆಲ್ಲ ಟಿಕೆಟ್ಸ್ ತಿರುಮಲದಲ್ಲಿ ಇದ್ದರೂ ಸಾಕಷ್ಟು ಜನಕ್ಕೆ ತಿರುಮಲದಲ್ಲಿ ದೇವರನ್ನ ಅತಿ ಸಮೀಪದಿಂದ ದರ್ಶನ ಮಾಡ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ. ಹೆಸರು ಹೇಳುವ ಹಾಗೆ ಇದು ಲಕ್ಕಿ ಡಿಪ್, ಇದು ಲಕ್ಕಿದ್ರೆ ಮಾತ್ರ ಸಿಗೋದು. ಸಾಕಷ್ಟು ಜನ ಅಪ್ಲೈ ಮಾಡ್ತಾರೆ, ಯಾಕಂದರೆ ಇದು ತಿಮ್ಮಪ್ಪನ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಒಂದು ಅವಕಾಶ ಇರುತ್ತಲ್ಲ, ತುಂಬ ಜನಕ್ಕೆ ಆಸೆ ಇರುತ್ತೆ. ಹಾಗಾಗಿ ಈ ಟಿಕೆಟ್ಸ್ಗೋಸ್ಕರ ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ. ಮೊದಲಿಗೆ ಈ ಟಿಕೆಟ್ಸ್ಗಳು ಯಾವ್ಯಾವ ಸೇವೆಗಳಿರುತ್ತೆ, ಹಾಗೆ ಹೇಗೆ ಅಪ್ಲೈ ಮಾಡ್ಬೋದು ಅನ್ನೋ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋನಲ್ಲಿ ಸಿಗುತ್ತೆ. ಮೊದಲಿಗೆ 4 ರೀತಿಯ ಸೇವೆಗಳಿರುತ್ತೆ. ಇದರಲ್ಲಿ ಸುಪ್ರಭಾತ, ಅರ್ಚನ, ತೋಮಾಲ, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಅಂತ. ಈ ಸುಪ್ರಭಾತ ಸೇವೆ ಬಂದ್ಬಿಟ್ಟು ಪ್ರತಿದಿನ ಇರುತ್ತೆ ತಿರುಮಲದಲ್ಲಿ. ಪ್ರತಿದಿನ ತಿರುಮಲದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಎಬ್ಬಿಸುವ ಸೇವೆ ಆಗಿರುತ್ತೆ ಈ ಸುಪ್ರಭಾತ ಸೇವೆ. ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ವೆಂಕಟೇಶ್ವರ ಸುಪ್ರಭಾತ ಹೇಳಿಬಿಟ್ಟು ದೇವರನ್ನ ಎಬ್ಬಿಸೋ ಸೇವೆ ಆಗಿರುತ್ತೆ. ತುಂಬ ವಿಶೇಷವಾದ ಸೇವೆ ತಿರುಮಲದಲ್ಲಿ ಯಾವುದು ಅಂದರೆ ಸುಪ್ರಭಾತ ಸೇವೆ. ತಿರುಮಲದಲ್ಲಿ ಸಾಮಾನ್ಯ ಭಕ್ತರಿಂದ VIP ಹಾಗೂ VVIP ವರೆಗೆ ಸಾಕಷ್ಟು ಜನ ಈ ಸುಪ್ರಭಾತ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಇಷ್ಟಪಡ್ತಾರೆ. ಅಷ್ಟು ವಿಶೇಷವಾದ ಸೇವೆ ಆಗಿರುತ್ತೆ ಇದು. ನಾನು ಆಲ್ರೆಡಿ ಹೇಳಿದಾಗೆ ಧನುರ್ಮಾಸ ಹೊರತುಪಡಿಸಿ ಪ್ರತಿದಿನ ತಿರುಮಲದಲ್ಲಿ ಈ ಸುಪ್ರಭಾತ ಸೇವೆ ಇರುತ್ತೆ. ಬೆಳಗಿನ ಜಾವ 2 ಗಂಟೆಗೆ ರಿಪೋರ್ಟಿಂಗ್ ಮಾಡ್ಕೋಬೇಕಾಗಿರುತ್ತೆ. ಕೇವಲ 120 ರೂಪಾಯಿ ಆಗಿರುತ್ತೆ ಟಿಕೆಟು. ಒಂದು ಫೋನ್ ನಂಬರಲ್ಲಿ ನೀವು ಇಬ್ಬರನ್ನ ಅಪ್ಲೈ ಮಾಡ್ಬೋದು. ಆಲ್ಮೋಸ್ಟ್ ನಮಗೆ ಪ್ರತಿದಿನಕ್ಕೆ 270, 260 ಈ ಥರ ವೇರಿ ಆಗ್ತಾ ಇರುತ್ತೆ. ಅಷ್ಟು ಟಿಕೆಟ್ಸ್ ಇರುತ್ತೆ. ಟೋಟಲ್ ನಮಗೆ ಒಂದು 8ರಿಂದ 10 ಸಾವಿರ ಟಿಕೆಟ್ಸ್ ಬರುತ್ತೆ ನಮಗೆ ಸುಪ್ರಭಾತ ಸೇವೆದು. ಈ ಸೇವಾ ಟಿಕೆಟ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಒಮ್ಮೆ ಏನಾದರೂ ನಿಮಗೆ ಟಿಕೆಟ್ ಅಲಾಟ್ ಆಯಿತು ಅಂದರೆ ಆವಾಗ ನೀವು ಪೇಮೆಂಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಇದಕ್ಕೆ ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಒಮ್ಮೆ ನಿಮ್ಗೆ ಏನಾದರೂ ಈ ಸುಪ್ರಭಾತ ಸೇವೆ ಆಗಿರ್ಬೋದು, ಯಾವುದೇ ರೀತಿಯ ಫಸ್ಟ್ ಡೋರ್ ಸೇವೆ ಸಿಕ್ಕಿದ್ರೆ ಮತ್ತೆ 6 ಮಂತ್ಸ್ ತನಕ ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಅಲೋ ಇರೋದಿಲ್ಲ. ಹಾಗೆ ಈ ಸುಪ್ರಭಾತ ಸೇವೆಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ಸುಪ್ರಭಾತ ಸೇವೆಗೆ ಹೋಗಬೇಕಾಗಿರುತ್ತೆ. ನಿಮ್ಮ ಟಿಕೆಟ್ಸ್ ಪ್ರಿಂಟೆಡ್ನ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಒರಿಜಿನಲ್ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದನ್ನು ವೆರಿಫೈ ಮಾಡಿಬಿಟ್ಟು ನಿಮಗೆ ವೆಂಡಿ ವಾಕಿಲಿ ಮುಂದೆ ಇರುವ ಬಂಗಾರು ವಾಕಿಲಿ ಹತ್ರ ಬಿಡ್ತಾರೆ. ಬಂಗಾರು ವಾಕಿಲಿ ಅಂದರೆ ಅದಾದ ನಂತರ ಅಲ್ಲಿ ಜಯ ವಿಜಯ ಎಲ್ಲ ನೀವು ನೋಡ್ಬೋದು, ಅಲ್ಲಿ ನಿಲ್ಲಿಸಿರ್ತಾರೆ. ಅಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಸುಪ್ರಭಾತ ಸೇವೆ ನೆರವೇರುತ್ತೆ. ಸುಪ್ರಭಾತ ಸೇವೆ ಆದ ನಂತರ ಪ್ರತಿಯೊಬ್ಬ ಭಕ್ತರಿಗೂ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಒಂದು ಅವಕಾಶ ಸಿಗುತ್ತೆ. ಆಲ್ಮೋಸ್ಟ್ 1 ಅವರ್ ಒಳಗಡೆ ಎಲ್ಲ ಈ ಸುಪ್ರಭಾತ ಸೇವೆ ಮುಗ್ದೇ ಹೋಗ್ಬಿಡುತ್ತೆ. ಈ ಸುಪ್ರಭಾತ ಸೇವೆಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಶುಲ್ಕ ಇಲ್ಲ. ಪೋಷಕರಿಗೆ ಲಕ್ಕಿ ಡಿಪ್ನಲ್ಲಿ ಸಿಕ್ಕರೆ ಅವ್ರ ಜೊತೆಗೆ ಮಕ್ಕಳನ್ನು ನೀವು ಕರ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ. ಆಧಾರ್ ಕಾರ್ಡ್ ಒಂದು ತೆಗೆದುಕೊಂಡು ಹೋಗಬೇಕಾಗತ್ತೆ, ಯಾಕಂದರೆ 12 ಇಯರ್ಸ್ ಬಿಲೋ ಅಂತ ತೋರಿಸ್ಲಿಕ್ಕೋಸ್ಕರ. ಅದಾದ ನಂತರ ಮುಂದಿನ ಸೇವೆ ತಿರುಮಲದಲ್ಲಿ ನೆರವೇರೋದು ಅಂದರೆ ಅದು ತೋಮಾಲ ಸೇವೆ. ತೋಮಾಲ ಸೇವೆ ಅಂದರೆ ದೇವರಿಗೆ ಹೂಗಳಿಂದ ಅಲಂಕಾರ ಮಾಡುವ ಸೇವೆ ಆಗಿರುತ್ತೆ. ಹಾಗೆ ನಮಗೆ ಭೋಗ ಶ್ರೀನಿವಾಸ ಮೂರ್ತಿಗೆ ಒಂದು ಅಭಿಷೇಕ ಮಾಡ್ತಾರೆ, ಹಾಗೆ ದೇವರ ಪಾದಕ್ಕೆ ಪುಷ್ಪಗಳನ್ನ ಇಡ್ತಾರೆ. ತುಂಬ ವಿಶೇಷವಾದ ಸೇವೆ ಆಗಿರುತ್ತೆ ಈ ತೋಮಾಲ ಸೇವೆ ಕೂಡ. ಈ ತೋಮಾಲ ಸೇವೆ ಬಂದುಬಿಟ್ಟು 220 ರೂಪೀಸ್ ಇರುತ್ತೆ. ಆಲ್ಮೋಸ್ಟ್ ನಮಗಿದು 4:30 ಅರೌಂಡ್ ಟೈಮ್ನಲ್ಲಿ ನೆರವೇರುತ್ತೆ. ಈ ತೋಮಾಲ ಸೇವೆ ಯಾರಿಗೆಲ್ಲ ಸಿಕ್ಕಿದೆಯೋ ದೇವರ ಮುಂದೆ ಒಂದು 40 ಮಿನಿಟ್ಸ್ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಹಾಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಇದು ತುಂಬ ವಿಶೇಷವಾದ ಸೇವೆ ಇರುತ್ತೆ. ಈ ಸೇವೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಕೇವಲ 3 ದಿನ ಮಾತ್ರ ಇರುತ್ತೆ. ಹಾಗೆ ಕೇವಲ 10 ಟಿಕೆಟ್ ಇರುತ್ತೆ. ದಿನಕ್ಕೆ ಕೇವಲ 10 ಟಿಕೆಟ್ ಇರುತ್ತೆ. ಅಷ್ಟು ಡಿಮ್ಯಾಂಡಿಂಗ್ ಟಿಕೆಟ್ಸ್ ಅಂತ ಹೇಳ್ಬೋದು. ಇದು ಕೇವಲ 10 ಟಿಕೆಟ್ ಇರುತ್ತೆ. ನಿಮಗೆ ವಾರಕ್ಕೆ ಕೇವಲ ಒಂದು 30 ಟಿಕೆಟ್ ತೋಮಾಲ ಸೇವೆ ಬರುತ್ತೆ. ಹಾಗೆ ಈ ತೋಮಾಲ ಸೇವೆಯಲ್ಲಿ ಮಕ್ಕಳನ್ನ ಅಲೋ ಮಾಡೋದಿಲ್ಲ. 12 ವರ್ಷದ ಒಳಗಿನ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಸುಪ್ರಭಾತ ಸೇವೆಯಲ್ಲಿ ಮಾತ್ರ ಅಲೋ ಮಾಡೋದು, ತೋಮಾಲ ಸೇವೆಯಲ್ಲಿ ಅಲೋ ಮಾಡೋದಿಲ್ಲ. ಈ ತೋಮಾಲ ಸೇವೆ ಕೂಡ ನಾವು ಸುಪ್ರಭಾತ ಸೇವೆಗೆ ಹೇಗೆ ಅಪ್ಲೈ ಮಾಡ್ತೀವೋ ಲಕ್ಕಿ ಡಿಪ್ನಲ್ಲಿ ಅದೇ ರೀತಿ ಅಪ್ಲೈ ಮಾಡಬೇಕಾಗಿರುತ್ತೆ. ಮುಂದಿನ ಸೇವೆ ಬಂದುಬಿಟ್ಟು ಅರ್ಚನಾ ಸೇವೆ. ಈ ಅರ್ಚನಾ ಸೇವೆ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ದಳಗಳಿಂದ ಸಹಸ್ರನಾಮಾರ್ಚನೆ ಮಾಡ್ತಾರೆ. ಇದು ಕೂಡ ನಮಗೆ ಪ್ರತಿದಿನ ನೆರವೇರುತ್ತೆ. ಆದರೆ ಭಕ್ತರನ್ನ ಅಲೋ ಮಾಡೋದು ಮಂಗಳವಾರ, ಬುಧವಾರ ಮತ್ತು ಗುರುವಾರ ಮಾತ್ರ ಅಲೋ ಮಾಡೋದು.
ಹಾಗೆ ಇದರ ಕಾಸ್ಟ್ ಬಂದುಬಿಟ್ಟು 220 ರೂಪಾಯಿ ಆಗಿರುತ್ತೆ. ಇದು ಕೂಡ ಒಂದು ಫೋನ್ ನಂಬರ್ನಲ್ಲಿ ಇಬ್ಬರನ್ನ ನಾವು ಅಪ್ಲೈ ಮಾಡ್ಬೋದು. ಹಾಗೆ ಇಲ್ಲಿ ಕೂಡ ನಮಗೆ ಯಾವುದೇ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಈ ಅರ್ಚನಾ ಸೇವೆ ಕೂಡ ದಿನಕ್ಕೆ 10 ಟಿಕೆಟ್ಸ್ ಇರುತ್ತೆ, ವಾರಕ್ಕೆ ನಿಮ್ಗೆ ಆಲ್ಮೋಸ್ಟ್ 30 ಟಿಕೆಟ್ ಇರುತ್ತೆ. ತುಂಬ ಕಡಿಮೆ ಟಿಕೆಟ್ಸ್ ಇರುತ್ತೆ, ಯಾಕಂದರೆ ಇದು ಡಿಮ್ಯಾಂಡಿಂಗ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಅಪ್ಲೈ ಮಾಡುವಾಗ ಅರ್ಚನಾ, ತೋಮಾಲ ಹಾಗೆ ಸುಪ್ರಭಾತ ಸೇವೆ ಈ ಎಲ್ಲ ಟಿಕೆಟ್ಸ್ಗಳನ್ನೂ ನೀವು ಅಪ್ಲೈ ಮಾಡಿದ್ರೆ ಯಾವುದಾದ್ರೂ ಒಂದು ಸಿಗೋ ಚಾನ್ಸಸ್ ಇರುತ್ತೆ. ನಾವು ಎಂಡ್ ಆಫ್ ದ ವಿಡಿಯೋನಲ್ಲಿ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀವಿ. ನೀವು ಹೇಗೆ ಅಪ್ಲೈ ಮಾಡಿದ್ರೆ ನಿಮಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಟಿಕೆಟ್ ಸಿಗೋದಕ್ಕೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಹಾಗಾಗಿ ಅದನ್ನೇ ಫಾಲೋ ಮಾಡಿಬಿಟ್ಟು ಅದೇ ರೀತಿ ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಹಾಗೆ ಮುಂದಿನ ಸೇವೆ ಬಂದುಬಿಟ್ಟು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ. ಇದೊಂದು ವಿಶೇಷವಾದ ಸೇವೆ. ತಿರುಮಲದಲ್ಲಿ ಬಂಗಾರ ಪುಷ್ಪಗಳಿಂದ ದೇವರ ಪಾದಕ್ಕೆ ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ಅಷ್ಟು ಅದ್ಭುತವಾದ ಸೇವೆ ಆಗಿರುತ್ತೆ. ಬಂಗಾರ ಪುಷ್ಪಗಳಿಂದ ದೇವರ ಪಾದದ ಹತ್ರ ಇಡ್ತಾ ಬರ್ತಾರೆ. ಇದು ಮಂಗಳವಾರ ನಡೆಯೋ ವಿಶೇಷ ಸೇವೆ ಆಗಿರುತ್ತೆ. 108 ಬಂಗಾರ ಪುಷ್ಪಗಳಿದೆ. ಆ ಪುಷ್ಪಗಳನ್ನ ದೇವರ ಪಾದದ ಹತ್ರ ಇಡ್ತಾ ಬರ್ತಾರೆ. ಇದು ಕೂಡ ತುಂಬ ನಿಧಾನಗತಿಯಲ್ಲಿ ಆಗೋ ಸೇವೆ ಆಗಿರುತ್ತೆ. ನಿಮಗೆ ಆಲ್ಮೋಸ್ಟ್ 40 to 45 ಮಿನಿಟ್ಸ್ ದೇವರ ಮುಂದೆ ಒಂದು ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಇಲ್ಲೂ ಕೂಡ ನಿಮಗೆ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ಇದರ ಕಾಸ್ಟ್ ಬಂದುಬಿಟ್ಟು ಒಬ್ಬರಿಗೆ 1250 ರೂಪಾಯಿ ಆಗುತ್ತೆ. ಇದು ಮಂಗಳವಾರ ಮಾತ್ರ ನಡೆಯೋ ಸೇವೆ ಆಗಿರುತ್ತೆ. 1250 ರೂಪಾಯಿ. ನೀವೇನಾದರೂ ಇಬ್ಬರದ್ದು ಅಪ್ಲೈ ಮಾಡಿ ನಿಮಗೇನಾದರೂ ಲಕ್ಕಿ ಡಿಪ್ನಲ್ಲಿ ಸಿಕ್ಕಿದ್ರೆ 2500 ರೂಪಾಯಿ ಕೊಟ್ಬಿಟ್ಟು ಇಬ್ಬರು ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಈ ಸೇವೆಗಳನ್ನ ನೀವು ಸಿಂಗಲ್ ಪರ್ಸನ್ ಆದರೂ ಅಪ್ಲೈ ಮಾಡ್ಬೋದು, ಅಥವಾ ಇಬ್ಬರಿಗೆ ಬೇಕಿದ್ರೂ ಅಪ್ಲೈ ಮಾಡ್ಬೋದು. ಸಿಕ್ಕಿದ್ರೆ ಇಬ್ಬರಿಗೂ ಸಿಗುತ್ತೆ, ಇಲ್ಲಾಂದರೆ ಯಾರಿಗೂ ಸಿಗೋದಿಲ್ಲ. ಹಾಗೆ ಈಗ ಪ್ರಸ್ತುತ ನಮಗೆ ಅಕ್ಟೋಬರ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಅಕ್ಟೋಬರ್ 1ನೇ ತಾರೀಕಿನಿಂದ ಹಿಡಿದು 31ನೇ ತಾರೀಕಿನವರೆಗೆ ಪ್ರತಿದಿನದ ಸೇವೆನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಟಿಕೆಟ್ಸ್ಗಳು ನಮಗೆ 19ನೇ ತಾರೀಕು ಅಂದರೆ ಇವತ್ತು ಪ್ರಾರಂಭ ಆಗೋಗ್ಬಿಟ್ಟಿದೆ. ನಿಮಗೆ ಕಡೆಯ ಅವಕಾಶ ಇರೋದು 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಿಮಗೆ ಕಡೆಯ ಅವಕಾಶ ಇರುತ್ತೆ. ಅಷ್ಟೊತ್ತಿಗೆ ನೀವು ಲಕ್ಕಿ ಡಿಪ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗಿರುತ್ತೆ. ಸುಮಾರು ಮಧ್ಯಾಹ್ನ 12 ಗಂಟೆಗೆ ಈ ಲಕ್ಕಿ ಡಿಪ್ ರಿಸಲ್ಟ್ಸು TTD ವೆಬ್ಸೈಟ್ನಲ್ಲಿ ಅನೌನ್ಸ್ ಆಗುತ್ತೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಹಾಕ್ತೀವಿ. ಅದರಲ್ಲಿ ನೀವು ಸರ್ಚ್ ಮಾಡುವ ಮುಖಾಂತರ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ನಿಮ್ಮ ಫೋನ್ ನಂಬರ್ ಇರುತ್ತಲ್ಲ, ರಿಜಿಸ್ಟರ್ಡ್ ಫೋನ್ ನಂಬರ್ ಇರುತ್ತಲ್ಲ, ಅದರಲ್ಲೂ ಲಾಗಿನ್ ಆಗುವ ಮುಖಾಂತರ ಕೂಡ ನೀವು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಕೊಟ್ಟರೆ ನಿಮಗೆ ಲಕ್ಕಿ ಡಿಪ್ ಅಲಾಟ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಇನ್ಫಾರ್ಮೇಷನ್ ತೋರಿಸುತ್ತೆ. ಹಾಗೆ ಇನ್ನು ಸಾಕಷ್ಟು ಜನ ಕೇಳುವ ಪ್ರಶ್ನೆ ಏನು ಅಂದರೆ, ನಾನು 1 ವರ್ಷದಿಂದ ಅಪ್ಲೈ ಮಾಡ್ತಾ ಇದ್ದೀನಿ, 2 ವರ್ಷದಿಂದ ಅಪ್ಲೈ ಮಾಡ್ತಿದ್ದೀನಿ, 3 ವರ್ಷದಿಂದ ಅಪ್ಲೈ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಹೆಸರು ಹೇಳ್ತಿರೋ ಹಾಗೆ ಇದು ಲಕ್ಕಿ ಡಿಪ್ ಆಗಿರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಇಂದೆಲ್ಲ ನಾಳೆ ಸಿಗೋ ಚಾನ್ಸಸ್ ಇದ್ದೇ ಇರುತ್ತೆ. ಹಾಗಾಗಿ ನೀವು ಅಪ್ಲೈ ಮಾಡ್ತಾ ಬರಬೇಕಾಗಿರುತ್ತೆ. ಯಾವತ್ತು ಬೇಕಿರೋ ಸಿಗ್ಬೋದು. ನನ್ನ ಒಂದು ಎಕ್ಸಾಂಪಲ್ಲೇ ಹೇಳ್ತೀನಿ. ನನಗೆ ಸ್ಟಾರ್ಟಿಂಗಲ್ಲಿ ಲಕ್ಕಿ ಡಿಪ್ ಸಿಕ್ಕಿದ್ದು, ಆಮೇಲೆ ನನಗೆ ಇದುವರೆಗೂ ಸಿಕ್ಕಿಲ್ಲ. ನಮ್ಮ ತಂದೆ ತಾಯಿಗಳಿಗೆ ಪ್ರತಿ ಸಲ ಅಪ್ಲೈ ಮಾಡ್ತಾನೇ ಇದ್ದೀವಿ. ಅವ್ರಿಗೆ 3 ಬಾರಿ ಲಕ್ಕಿ ಡಿಪ್ನಲ್ಲಿ ಸಿಕ್ಕಿದೆ. ಹಾಗಾಗಿ ನೀವು ಅಪ್ಲೈ ಮಾಡ್ತಾಯಿದ್ರೆ ಒಂದಲ್ಲ ಒಂದು ಬಾರಿ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ನೀವು ಪ್ರಯತ್ನ ಮಾತ್ರ ಪಡ್ತಾನೆ ಇರಬೇಕಷ್ಟೇ. ಈಗ ಬನ್ನಿ ಈ ಲಕ್ಕಿ ಡಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನಮ್ಮ ಸಿಸ್ಟಮ್ನಲ್ಲಿ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಇರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ OTP ಬಂದಿರುತ್ತೆ, ಆ ಒಂದು OTPನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು ಅಕ್ಟೋಬರ್ ತಿಂಗಳ ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಇಲ್ಲಿ ಫಸ್ಟ್ ಆಪ್ಷನ್ನೇ ನಿಮಗೆ ತೋರಿಸುತ್ತೆ, ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಕ್ಕಿ ಡಿಪ್ ಈಗ 10 o'clockಗೆ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಕ್ಯೂ ಟೈಮ್ ತೋರಿಸ್ತಿದೆ. ತುಂಬ ಜನ ಈಗೇನೆ ಅಪ್ಲೈ ಮಾಡ್ತಿರ್ತಾರೆ. ಬಟ್ ನಿಮಗೆ 2 days ಟೈಮ್ ಇರುತ್ತೆ. ನೀವು 2 daysಲ್ಲಿ ಯಾವಾಗ ಬೇಕಿದ್ರೂ ಅಪ್ಲೈ ಮಾಡ್ಬೋದು. ಈಗ ನಮ್ಮದು ಕ್ಯೂ ಟೈಮ್ ಆಯಿತು. ಈಗ ನಮಗೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೋಸೆಸ್ದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇದನ್ನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಕೊಟ್ಮೇಲೆ ನೀವು ಇಲ್ಲಿ ಜನರಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತು ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಮತ್ತೆ ಇಲ್ಲಿ ಪಿಲಿಗ್ರಿಮ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ನೀವು ಒಬ್ರಿಗೆ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲಾಂದ್ರೆ ಇಬ್ಬರಿಗೂ ಕೂಡ ಅಪ್ಲೈ ಮಾಡ್ಕೋಬಹುದು. ನೀವು ನಂಬರ್ ಆಫ್ ಪರ್ಸನ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೇಮ್, ಏಜ್, ಜೆಂಡರ್ ಮತ್ತೆ ಫೋಟೋ ID ಪ್ರೂಫ್ ಡೀಟೇಲ್ಸ್ ಇಷ್ಟು ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ಈಗ ನೇಮ್, ಏಜ್, ಜೆಂಡರ್ ಮತ್ತು ಫೋಟೋ ID ಪ್ರೂಫ್, ಆಧಾರ್. ಅದೇ ರೀತಿ ನೀವು ಇನ್ನೊಂದು ಪರ್ಸನ್ದು ಕೂಡ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕು. ನೇಮ್, ಏಜ್, ಜೆಂಡರ್, ಫೋಟೋ ID ಪ್ರೂಫ್, ಆಧಾರ್ ಕಾರ್ಡ್ ಇಷ್ಟು ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ.
ಈಗ ನಾವು ಕಂಟಿನ್ಯೂ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್, ಸೆಲೆಕ್ಟ್ ಸೇವಾ ಆ್ಯಂಡ್ ಡೇಟ್ ಅಂತ ಇರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ಬೋದು ರಿಪೋರ್ಟಿಂಗ್ ಟೈಮು, ಸೇವೆ ಟೈಮಿಂಗು ಮತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ನೋಡಿ ತೋಮಲ ₹220, ಅರ್ಚನಾ ಕೂಡ ₹220, ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ₹1250, ಸುಪ್ರಭಾತ ಸೇವೆ ₹120 ಮತ್ತೆ ರಿಪೋರ್ಟಿಂಗ್ ಟೈಮ್ಸ್ ಕೂಡ ನೀವಿಲ್ಲಿ ನೋಡ್ಕೋಬಹುದು. ಇದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಸೇವಾ ಆ್ಯಂಡ್ ಡೇಟ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿಕೊಂಡು ಈಗ ಸೆಲೆಕ್ಟ್ ಆಲ್ ಸೇವಾಸ್ ಆ್ಯಂಡ್ ಡೇಟ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಾ ಸೇವೆಗಳು ಎಲ್ಲಾ ಡೇಟಲ್ಲೂ ಕೂಡ ಸೆಲೆಕ್ಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಬೇಡ ಪರ್ಟಿಕ್ಯುಲರ್ ಡೇಟಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನೀವು ಇಲ್ಲಿ ಈ ತರ ಕ್ಲಿಕ್ ಟು ಸೆಲೆಕ್ಟ್ ಇನ್ ಗ್ರೀನ್ ಅಂತ ಬರುತ್ತಲ್ಲ ಅವಾಗ ಸೆಲೆಕ್ಟೆಡ್ ಅಂತ ಅರ್ಥ. ಈಗ ನಾನು ತೋಮಲ ಸೇವೆ ಅಕ್ಟೋಬರ್ 7th, 8th ಮತ್ತೆ 9th ಅಪ್ಲೈ ಮಾಡಿದ್ದೀನಿ. ಬೇಕಿದ್ರೆ ನಾನು ಸುಪ್ರಭಾತ ಸೇವೆ ಅಕ್ಟೋಬರ್ 14, 15, 16ಗೆ ಅಪ್ಲೈ ಮಾಡ್ಕೋಬಹುದು. ಈ ರೀತಿ ನಿಮ್ಗೆ ಸ್ಪೆಸಿಫಿಕ್ ಆಗಿ ಬೇಕು ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಮತ್ತೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಟಿಕೆಟ್ಸ್ ರಿಲೀಸ್ ಮಾಡಿದ್ದಾರೆ ಅಕ್ಟೋಬರ್ ತಿಂಗಳಿಗೆ ಅಂತ. ತೋಮಾಲ ಸೇವೆ ಟೋಟಲ್ ನಮಗೆ 110 ಟಿಕೆಟ್ಸು, ಅರ್ಚನಾ ಕೂಡ 110 ಟಿಕೆಟ್ಸು, ಅಷ್ಟದಳ ಪಾದ ಪದ್ಮಾರಾಧನ 240 ಟಿಕೆಟ್ಸ್ ಟೋಟಲ್ ಆಗಿ, ಸುಪ್ರಭಾತ ಸೇವೆ 7,000 ಟಿಕೆಟ್ಸ್ನ ರಿಲೀಸ್ ಮಾಡಿದ್ದಾರೆ. ಮತ್ತೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ನಮಗೆ ಕೇವಲ ಮಂಗಳವಾರ ನಡೆಯುತ್ತಲ್ಲ ಅದಕ್ಕೆ 60 ಟಿಕೆಟ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ನಿಮ್ಮ ಚಾನ್ಸಸ್ ಜಾಸ್ತಿ ಆಗಬೇಕು ಅಂದರೆ ನೀವು ಎಲ್ಲ ಸೇವೆಗಳು ಎಲ್ಲ ಡೇಟಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಅಂತ ಕೊಡಿ. ಓಕೆ ಆದಮೇಲೆ ಕಂಟಿನ್ಯೂ ಟು ರಿವ್ಯೂ. ಈಗ ಇಲ್ಲಿ ನೋಡಿ ತೋರಿಸುತ್ತೆ ನಾವು ಯಾವ ಸೇವೆಗಳು ಯಾವ ಡೇಟಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ನಾವು ಎಲ್ಲ ಸೇವೆಗಳು ಎಲ್ಲ ಡೇಟಲ್ಲೂ ಸೆಲೆಕ್ಟ್ ಮಾಡಿರೋದ್ರಿಂದ ಈ ರೀತಿ ಎಲ್ಲ ಕಡೆ ಕೂಡ ಟಿಕ್ ತೋರಿಸ್ತದೆ. ಇನ್ ಕೇಸ್ ನಿಮ್ಮ ಜನರಲ್ ಡೀಟೇಲ್ಸ್ ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ ಏನಾದ್ರು ಚೇಂಜ್ ಮಾಡಬೇಕು ಅಂತಿದ್ರೆ ನೀವು ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿಬಿಟ್ಟು ನೀವು ಇನ್ಫಾರ್ಮೇಷನ್ನ ಚೇಂಜ್ ಮಾಡ್ಕೊಬಹುದು. ಎಲ್ಲ ಕರೆಕ್ಟ್ ಆಗಿದ್ರೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್. ಈಗ ನೋಡಿ ನಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್. ನೀವು ಇಷ್ಟು ಮಾಡಿದ್ರೆ ಸಾಕು. ನಿಮಗೆ ಮತ್ತೆ ಜುಲೈ 21ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ಸ್ ಅನೌನ್ಸ್ ಮಾಡಿದಾಗ ನೋಡಿ ಇಲ್ಲಿ ಟೈಮ್ ಕೂಡ ತೋರಿಸ್ತಾ ಇದೆ. ರಿಸಲ್ಟ್ಸ್ ಅನೌನ್ಸ್ ಮಾಡಿದಾಗ ನಿಮ್ಮ ಫೋನ್ ನಂಬರ್ಗೆ ಮೆಸೇಜ್ ಬರುತ್ತೆ. ಇನ್ ಕೇಸ್ ನೀವು ಇನ್ನೂ ಕೂಡ ಚೆಕ್ ಮಾಡ್ಕೋಬೇಕು ಅಂದರೆ ನೀವು ಯಾವ ಮೊಬೈಲ್ ನಂಬರಿಂದ ಲಾಗಿನ್ ಆಗಿರ್ತೀರಲ್ಲ ಅದೇ ಮೊಬೈಲ್ ನಂಬರ್ಗೆ ಲಾಗಿನ್ ಆಗಿಬಿಟ್ಟು, ಅಂದರೆ ಯಾವ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಿರ್ತೀರಲ್ಲ ಆ ಮೊಬೈಲ್ಗೆ ಲಾಗಿನ್ ಆಗಿಬಿಟ್ಟು ಇಲ್ಲಿ ಬುಕಿಂಗ್ ಹಿಸ್ಟ್ರಿ ಅಂತ ಇರುತ್ತೆ. ಬುಕಿಂಗ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ನೀವಿಲ್ಲಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ಸೆಲೆಕ್ಟೆಡ್ ಆರ್ ನಾಟ್ ಸೆಲೆಕ್ಟೆಡ್ ಅಂತ. ಇಲ್ಲಿ ನೋಡಿ ನಮಗೆ ಲಾಸ್ಟ್ ಮಂತ್ದು ನಾಟ್ ಸೆಲೆಕ್ಟೆಡ್ ಅಂತ ತೋರಿಸ್ತಿದೆ. ಇನ್ ಕೇಸ್ ಸೆಲೆಕ್ಟೆಡ್ ಆಗಿದ್ರೆ ಇಲ್ಲಿ ಸೆಲೆಕ್ಟೆಡ್ ಅಂತ ಇರುತ್ತೆ. ಮತ್ತೆ ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡ್ಕೋಬಹುದು. ಈ ಪೇಮೆಂಟ್ ಮಾಡ್ಲಿಕ್ಕೆ ಕೂಡ ನಿಮಗೆ ಕೇವಲ 2 days ಟೈಮ್ ಇರುತ್ತೆ. ಸೊ ಅಷ್ಟರಲ್ಲಿ ನೀವು ಪೇಮೆಂಟ್ ಮಾಡಿ ನಿಮ್ಮ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಈ ರೀತಿಯಾಗಿ ನೀವು ಸೇವಾ ಎಲೆಕ್ಟ್ರಾನಿಕ್ ಡಿಪ್ಗೆ ಅಪ್ಲೈ ಮಾಡಬಹುದು. ಇದೆಲ್ಲ ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.